ಹಾಯ್ ಹಲೋ ವೆಲ್ಕಮ್ ಟು ಕವಿತಾಸ್ ಕಿಚನ್. ಫ್ರೆಂಡ್ಸ್, ನಾನು ನೋಡಿ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬೆಲ್ಲದಿಂದ ಮಾಡಿರೋಂಥ ಒಂದು ಸ್ವೀಟ್ ಮಾಡಿದ್ದೀನಿ. ಇದು ಬೆಲ್ಲದ ಮಿಠಾಯಿ ಅಂತಲೂ ಹೇಳ್ಬೋದು. ಇದರಲ್ಲಿ ಕ್ಯಾಲ್ಶಿಯಂ ಕೂಡ ಇದೆ, ಹಾಗೆ ಪ್ರೋಟೀನ್ ಕೂಡ ಇದೆ. ಇದನ್ನು ಡೈಲಿ ಒಂದೊಂದು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಪೀರಿಯಡ್ಸ್ ಆಗಿರೋರು ತಿಂದರೆ ಅವ್ರಿಗೂ ಕೂಡ ತುಂಬ ಒಳ್ಳೆಯದು. ಫ್ರೆಂಡ್ಸ್, ಮಕ್ಕಳಿಗೂ ಕೂಡ ಇದನ್ನು ಸ್ನ್ಯಾಕ್ಸ್ ರೀತಿಯಲ್ಲಿ ಕೊಡ್ಬೋದು. ಇದನ್ನು ಯಾವ ರೀತಿ ಮಾಡಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಳ್ಳಿ. ಆ ಪ್ಯಾನಿಗೆ ಒಂದು ಕಪ್ಗಾಗೋಷ್ಟು ಕಡಲೆಕಾಯಿ ಬೀಜನ ಚೆನ್ನಾಗಿ ಹುರ್ಕೊಬೇಕು. ಅದನ್ನು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಕೆಂಪು ಬಣ್ಣ ಬರಬೇಕು ಕಡಲೆಕಾಯಿ ಬೀಜ, ಮತ್ತು ತುಂಬ ಕ್ರಿಸ್ಪಿ ಕೂಡ ಆಗಬೇಕು ಕಡಲೆಕಾಯಿ ಬೀಜ. ಆ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ನೋಡಿ ಫ್ರೈ ಮಾಡ್ತಾಯಿರಿ. ಹೀಗೆ ಈ ರೀತಿಯೇ ಅಲ್ಲೇ ತೊಗೊಂಡು ಚೆನ್ನಾಗಿ ತಿರುಗಿಸ್ತಾನೆ ಇರಿ, ಇಲ್ಲಾಂದರೆ ಸೀದೋಗ್ಬಿಟ್ರೆ ಚೆನ್ನಾಗಿರಲ್ಲ ಅದು ಕಡಲೆಕಾಯಿ ಬೀಜ. ನೋಡಿ ಈ ರೀತಿ ಒಂದೇ ಸಮನೆ ತಿರುಗಿಸ್ತಾನೆ ಇರಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಮತ್ತು ಸ್ಮೆಲ್ಲು ಕೂಡ ಬರುತ್ತೆ, ನೀವು ನೋಡ್ಕೊಳ್ಳಿ. ಆವಾಗ ನೋಡಿ ಈ ರೀತಿ ಕಡಲೆಕಾಯಿ ಬೀಜ ಕೆಂಪು ಕೂಡ ಆಗಿದೆ ನೋಡಿ. ಇದು ನೋಡಿ ಹೈ ಪ್ರೋಟೀನ್ ಇರುತ್ತೆ ಇದರಲ್ಲಿ. ಮಕ್ಕಳಿಗೆ ಇದನ್ನು ತಿನ್ನಿಸಿದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದು ಕಡಲೆಕಾಯಿ ಬೀಜ ನಾವು ಕೂಡ ತಿನ್ಬೋದು. ಇದನ್ನು ಡೈಲಿ ಒಂದೊಂದು ತಿಂದರೆ ನಮಗೆ ಪ್ರೋಟೀನ್ ಕೂಡ ಚೆನ್ನಾಗೇ ಸಿಗುತ್ತೆ. ನೋಡಿ, ಈಗ ಕಡಲೆಕಾಯಿ ಬೀಜನ ನಾನು ಒಂದು ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಆರಿಸ್ಕೊಂಡು ಅದರಲ್ಲಿರೋಂಥ ಸಿಪ್ಪೆನೆಲ್ಲ ಬೇರೆ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಚೆನ್ನಾಗೆ ಬೇರೆ ಮಾಡಿ ಈ ರೀತಿ ಮಾಡ್ಕೊಳ್ಳಿ. ನೋಡಿ, ಇದನ್ನು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಗ್ರೈಂಡ್ ಮಾಡ್ಕೊತೀನಿ. ಅಂದರೆ ತುಂಬ ಪುಡಿ ಮಾಡ್ಕೊಳ್ಳಲ್ಲ, ಒಂದು ಸ್ವಲ್ಪ ನೋಡಿ ಈ ತರಿಯಾಗಿ ಪುಡಿ ಮಾಡ್ಕೊತೀನಿ. ಮತ್ತು ಅದೇ ಪ್ಯಾನ್ ಇಟ್ಕೊಂಡು ನಾನು 1 ಟೇಬಲ್ ಸ್ಪೂನಿಗಾಗೋಷ್ಟು ತುಪ್ಪ ಹಾಕೋತಾ ಇದ್ದೀನಿ. ನೋಡಿ ಈ ರೀತಿ ತುಪ್ಪ ಹಾಕ್ಕೊಂಡು ತುಪ್ಪ ಕರಗಿದ ಮೇಲೆ 1 ಕಪ್ಗಾಗೋಷ್ಟು ಬೆಲ್ಲ ಹಾಕೋತಾ ಇದ್ದೀನಿ. ನಾನು ಎಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ನೋ ಅಷ್ಟೇ ನಾನು ಬೆಲ್ಲ ಕೂಡ ತೊಗೊಂಡಿದ್ದೀನಿ. ಬೆಲ್ಲನೂ ಕೂಡ ನಾನು ಹಾಗೆ ಕರಗಿಸ್ಕೊತಾ ಇದ್ದೀನಿ. 2-3 ಸ್ಪೂನಷ್ಟು ನೀರು ಹಾಕ್ಕೊಂಡೆ ಈಗ ನಾನು ಅದಕ್ಕೆ. ನೋಡಿ, ಬೆಲ್ಲನೂ ಇದೇ ರೀತಿ ನೀವು ಒಂದು ಗಟ್ಟಿ ಪಾಕ ಬರಬೇಕು, ಅಲ್ಲಿವರೆಗೂ ನೀವು ಇದನ್ನು ಪಾಕಕ್ಕೆ ತಿರುಗಿಸ್ತಾನೇ ಇರಬೇಕು. ನೋಡಿ ಈ ರೀತಿ ಪ್ಯಾನ್ ಇಟ್ಕೊಂಡ್ರೆ ಅದು ತಳ ಹಿಡಿಯಲ್ಲ. ಸೊ ಅದಕ್ಕೆ ನಾನು ಈ ರೀತಿ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಆವಾಗವಾಗ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ನೀವು, ಪಾಕ ಬಂದಿದೆಯೋ ಇಲ್ವೋ ಅಂತ. ಒಂದು ತಟ್ಟೆಯಲ್ಲಿ ನೀರು ಹಾಕ್ಕೊಂಡು 1 ಡ್ರಾಪ್ ಅಥವಾ 2 ಡ್ರಾಪು ಬೆಲ್ಲದ ನೀರು ಹಾಕಿ ಅದಕ್ಕೆ ನಮಗೆ ಗೊತ್ತಾಗುತ್ತೆ. ಏನಾದ್ರು ತುಂಬ ಗಟ್ಟಿಯಾಗಿದ್ದರೆ ಸೌಂಡ್ ಬರುತ್ತೆ ನೋಡಿ ತಟ್ಟೆಗೆ ಆದ ತಕ್ಷಣ. ಆ ರೀತಿ ಬರೋವರೆಗೂ ನೀವು ಪಾಕನ ಮಾಡ್ಕೊತಾ ಇರಬೇಕು. ನೋಡಿ ಈ ರೀತಿ ಇದಿನ್ನೂ ಬಂದಿಲ್ಲ, ಇನ್ನೂ ಸ್ವಲ್ಪ ಆಗಬೇಕು. ನಾನು ಆವಾಗವಾಗ ಸ್ವಲ್ಪ ಚೆಕ್ ಮಾಡ್ಕೊತಾನೆ ಇದ್ದೀನಿ. ನೀವು ಕೂಡ ಚೆಕ್ ಮಾಡ್ಕೋತಾ ಇರಿ ಪಾಕ ಬಂದಿದೆಯೋ ಇಲ್ವೋ ಅಂತ. ಗಟ್ಟಿ ಪಾಕ ಬರಬೇಕಿದು, ಆವಾಗಲೇ ಅದು ಮಿಠಾಯಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಬೆಲ್ಲದಲ್ಲಿ ಕ್ಯಾಲ್ಶಿಯಂ ಇದೆ ಯಥೇಚ್ಛವಾಗಿ, ಅದು ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಈ ರೀತಿ ಮನೆಯಲ್ಲಿ ಮಾಡಿ ಇಟ್ಕೊಂಡ್ರೆ ನಾವು ಡೈಲಿ ಒಂದೊಂದು ತಿಂದರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ ಮತ್ತೊಮ್ಮೆ ಚೆಕ್ ಮಾಡಿದೆ, ಈಗ ಆಲ್ಮೋಸ್ಟ್ ಆಗಿದೆ. ಈಗ ನಾನು ಒಂದು 2 ನಿಮಿಷ 2-3 ತಿರುಗಿಸ್ಕೊಂಡು ನೋಡಿ, ಈಗ ನಾನು ಪುಡಿ ಮಾಡ್ಕೊಂಡಿದ್ನಲ್ಲ ಕಡಲೆಕಾಯಿ ಬೀಜನ, ಅದನ್ನು ಸ್ವಲ್ಪನೇ ಹಾಕಿ ತಿರುಗಿಸ್ಕೊತೀನಿ. ಹಾಗೆ ನೋಡಿ ಈ ರೀತಿ ತಿರುಗಿಸ್ಕೊಳ್ಳಿ. ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಗ್ರೈಂಡ್ ಕೂಡ ಮಾಡ್ಕೊಬೋದು. ಬೇಡ ಬಾಯಿಗೆ ಕಡಲೆಕಾಯಿ ಬೀಜ ಸಿಗಬೇಕು ಅಂದರೆ ಇಷ್ಟನ್ನು ನೀವು ಪುಡಿ ಮಾಡ್ಕೊಳ್ಳಿ. ನೋಡಿ ತಿರುಗಿಸ್ತಾನೆ ಇರಬೇಕು ಅದನ್ನು. ಕೆಳಗಡೆ ಅದು ಅದಾಗಿದೆ ಅದೇ ಬಂದುಬಿಡುತ್ತೆ, ಕೆಳಗಡೆ ಅಂಟ್ಕೊಳ್ಳಲ್ಲ. ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡು ನೋಡಿ, ಅಂಟ್ಕೋತಾ ಇಲ್ಲ ಪಾತ್ರೆಗೆ, ಅಲ್ಲಿವರೆಗೂ ತಿರುಗಿಸ್ಕೊಂಡು ಒಂದು ಪ್ಲೇಟ್, ಇದು ಆಲ್ಮೋಸ್ಟ್ ರೆಡಿಯಾಗಿದೆ. ಒಂದು ಪ್ಲೇಟ್ಗೆ ಈಗ ನಾನು ಸ್ವಲ್ಪ ತುಪ್ಪ ಸವರ್ಕೊಂಡು ಈಗ ಅದನ್ನು ಹಾಕೋತೀನಿ ಅದ್ರ ಮೇಲೆ. ನೋಡಿ ಈ ರೀತಿ ಸವರಾದ್ಮೇಲೆ ನೋಡಿ ಹಾಕಿದ ತಕ್ಷಣ ಒಂದು ಸೌಟಲ್ಲೋ ಇಲ್ಲಾಂದರೆ ಒಂದು ಕಪ್ಪಲ್ಲೋ ಅದನ್ನು ತಟ್ಕೊಂಬಿಡಿ ನೀಟಾಗಿ, ಬಿಸಿ ಇದ್ದಾಗಲೇ ಈ ರೀತಿ ತಟ್ಕೊಂಡು ನೋಡಿ ಚಾಕುನಲ್ಲಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪು ಕಟ್ ಮಾಡ್ಕೊಳ್ಳಿ ಅದನ್ನು. ನೋಡಿ ಆಲ್ಮೋಸ್ಟ್ ಆಗಿದೆ. ಇದನ್ನು ಫ್ರೆಂಡ್ಸ್ ಇನ್ನು ಒಂದು 10 ನಿಮಿಷ ಬಿಟ್ಟು ಒಂದು ಪ್ಲೇಟ್ಗೆ ನೀವು ಹಾಕ್ಕೊಂಡು ತಿನ್ಬೋದು. ಗಟ್ಟಿಗೂ ಇರಲ್ಲ,
ತುಂಬ ಸಾಫ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.